ರಾಜ್ಯ ಬಿಜೆಪಿ ಕಚೇರಿ ಸ್ಫೋಟಕ್ಕೆ ಸಂಚಿನ ವಿಚಾರ. ಈ ಬಗ್ಗೆ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಂತಹ ಘಟನೆ ದೇಶದ ಭದ್ರತೆಗೆ ಇದು ಆತಂಕಕಾರಿ. ಭಯೋತ್ಪಾದಕರನ್ನ ಸರ್ಕಾರ ಸದೆ ಬಡಿಯಬೇಕು, ತುಷ್ಟೀಕರಣ ಮಾಡುವುದು ಬೇಡ ಅನ್ನೋ ಒಂದು ಹೇಳಿಕೆಯನ್ನ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಉಗ್ರರಿಗೆ ಭಯ ಇಲ್ಲದಂತಾಗಿದೆ. ಇಲ್ಲಿ ಹಿಂದೂಗಳೇ ಟಾರ್ಗೆಟ್ ಅಂತ ಅಶ್ವತ್ಥನಾರಾಯಣ್ ಕಿಡಿಕಾರಿದ್ದಾರೆ. ಈ ಭಯೋತ್ಪಾದಕ ತಂಡಗಳು ಇಡೀ ದೇಶದ ಶಾಂತಿನೇ ಕದಡಿಸಬೇಕು. ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ದೇಶ ಪರವಾಗಿ ಒಂದು ದೇಶದ ಅಖಂಡತೆ ಏಕತೆಗಾಗಿ ದುಡಿತಿರುವಂತ ಪಕ್ಷವನ್ನ ಅದನ್ನು ಟಾರ್ಗೆಟ್ ಮಾಡಬೇಕು ಅನ್ನುವಂತ ಬಹಳ ಸ್ಪಷ್ಟ ಉದ್ದೇಶದಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅದು ಯಾಕೋ ಹುಸಿಯಾಗಿದೆ. ಇದೇ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಮಾಡಿದಾಗ ಇದೇ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿದ್ರು, ಇದು ವೈಯಕ್ತಿಕ ವ್ಯಾಪಾರದ ದ್ವೇಷ ವೈಮನಸ್ಸಿನಿಂದ ಆಗಿರೋದು ಅಂತ ಆಗ್ಲೇ ಹೇಳಿಕೆ ಕೊಟ್ಬಿಟ್ಟಿದ್ರು. ಈ ರೀತಿ ಹಲವಾರು ಪಾಕಿಸ್ತಾನ್ ಜಿಂದಾಬಾದ್, ಬೇರೆ ಬೇರೆ ಸಂದರ್ಭದಲ್ಲಿ ಜೈ ಶ್ರೀರಾಮ್, ಇನ್ನೊಂದು ಹಲವಾರು ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಹಲ್ಲೆ ಆಗಿರುವಂಥದ್ದು, ಹತ್ಯೆ ಆಗಿರುವಂಥದ್ದು, ಇವೆಲ್ಲವೂ ನೋಡಿದಾಗ ಈ ಭಯೋತ್ಪಾದಕ ತಂಡಗಳನ್ನ ನಿಜಕ್ಕೂ ಬಲಿ ಹಾಕುವಂತ ಕೆಲಸಗಳು ಆಗ್ತಿಲ್ಲ. ಅವ್ರ ಮೇಲೆ ಏನೋ ಒಂದು ಮೃದು ಧೋರಣೆ ತುಷ್ಟೀಕರಣದ ರಾಜಕಾರಣ ಆಗಿ ಇಲ್ಲೆಲ್ಲೋ ಒಂದ್ ಕಡೆ ಅವರಿಗೆ ಉತ್ತೇಜನ ಸಿಗೋ ರೀತಿಯಲ್ಲಿ ಆಗ್ತಿರೋದು ನಿಜಕ್ಕೂ ದುರದೃಷ್ಟ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಭಯೋತ್ಪಾದಕರಿಗೆ ಭಯದ ವಾತಾವರಣನೇ ಇಲ್ಲ. ಈಗ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆಯಿತು. ಅಲ್ಲಿಗೆ ಹೋದಂಥ ಎಲ್ಲ ಮಂತ್ರಿಗಳು, ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದು ಇದೊಂದು ಬಿಸ್ನೆಸ್ ಗಲಾಟೆ, ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ನೋಡ್ತಾ ಇದ್ದೀರಿ ಅನ್ನೋ ಹೇಳಿಕೆ ಕೊಡೋ ಮುಖಾಂತರ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರೋದ್ರಿಂದ ಈ ಥರ ಭಯೋತ್ಪಾದನಾ ಚಟುವಟಿಕೆಗಳು, ಹಲ್ಲೆಗಳು ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಅವರು ರಾಮೇಶ್ವರಂ ಕೆಫೆ ಬದಲಾಗಿ ಬಿಜೆಪಿ ಕಚೇರಿಯಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಅನ್ನೋದು ಅವ್ರದ್ದು ಮಾಡಿರೋಂಥ ಹುನ್ನಾರ ಸಂಚು ಈಗ ಬಟಾ ಬಯಲಾಗಿದೆ. ಅಂದರೆ ಟಾರ್ಗೆಟ್ ಯಾರು? ಹಿಂದೂಗಳು ಹಿಂದೂಗಳ ಟಾರ್ಗೆಟ್ ಮಾಡೋ ಮುಖಾಂತರ ಈ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಐಟಿ ಬಿಟಿ ಹಬ್ಬು, ಇಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡೋದ್ರಿಂದ ಇಲ್ಲಿ ಆಗ್ತಕ್ಕಂಥ ಬಿಸ್ನೆಸ್ಗೆ, ಆರ್ಥಿಕ ಚಟುವಟಿಕೆಗೆ ಭಂಗ ತರಬೇಕು. ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಅಜಾಗ್ರತೆಯನ್ನು ಸೃಷ್ಟಿ ಮಾಡಿದ್ರು ಪಾಕಿಸ್ತಾನದ ISIನವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.